ನನ್ನ ಹತ್ರ ಪರ್ಫಾರ್ಮೆನ್ಸ್ ಹೋಗಲಿಲ್ಲ ಸರ್. ಓಕೆ. ಈಗಿದೆ ನೀವು ಯಾವ ಪಾತ್ರ ಕೊಟ್ಟರು ನಾನು ಸ್ಟ್ಯಾಂಡಿಂಗ್ ಆಗಿ ಮಾಡ್ತೇನೆ, ನೀವು ಬರೆದು ಕೊಡಬೇಕು ನನಗೆ ಅಂತ ಪಾತ್ರ. ಅದಕ್ಕೆ ನಾನು ಪರಕಾಯ ಪ್ರವೇಶ ಆಗಿ ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈ ಹೆಸರು ಬಂದ ಹಾಗೆ ಕಾಲೆಳಿಲಿಕ್ಕೆ ಅಸೂಯೆ ಪಡ್ಲಿಕ್ಕೆ ಆಗ್ತದೆ. ಅವ್ರದ್ದು ಗುಣ ಸರ್. ನಾನು ಒಬ್ರದ್ದು ಕಾಲೆಳಿಲ್ಲ ಸರ್. ಕಾಲಿಗೆ ಪೆಟ್ಟು ಬಿತ್ತು, ಯಾಕೆ ಪೆಟ್ಟು ಬಿತ್ತು ಅಂತ ನನಗೆ ಇನ್ನೂ ಸಹ ನಿಗೂಢ. ಅದು ನಮ್ಮಂತ ಇಷ್ಟು ವರ್ಷ ಅಂತ ಕ್ಯಾರೆಕ್ಟರ್ ದೇವರು ಸೃಷ್ಟಿ ಮಾಡಿದ್ದಾರೆ, ಅದರಲ್ಲಿ ನಾವು ಬದುಕುತ್ತಿದ್ದೇವೆ. ಇನ್ನೊಬ್ಬರ ಬಗ್ಗೆ ಜಲಸು, ಇನ್ನೊಬ್ಬರ ಬಗ್ಗೆ ನಂಚು ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಮಾಡಿದರೆ ಅದು ಪ್ರಯೋಜನವೂ ಇಲ್ಲ. ನಾನು ಕ್ಷಮೆ ಕೇಳಿದ್ರಿಂದ ನಾನು ಬೆಳೀತಿದ್ದೇನೆ ಸರ್. ಅದೇ ಇಟ್ಕೊಂಡು ಹೋದರೆ ಬೆಳೀಲಿಕ್ಕೆ ಆಗೋದಿಲ್ಲ ಸರ್. ನಾನು ಬಿದ್ದ ನಂತರ ನನ್ನ ನೋಡಲಿಕ್ಕೆ ಬರಲಿಲ್ಲ, ಅದು ನನಗೆ ಭಾಳ ಬೇಸರದ ವಿಷಯ. ಅಯ್ಯೋ, ಏನೋ ಒಂದು ಹೇಳಿದ್ರು, ನನಗೆ 2.5 ಲಕ್ಷ ಕೊಟ್ಟಿದ್ದೆ ನಾನು ಅದಕ್ಕಿಂತ ಖರ್ಚು ನಾನು ಜಾಸ್ತಿ ಮಾಡಿದ್ದೇನೆ, ನನ್ನ ಖರ್ಚು ಬದುಕಲ್ಲಿ ಖರ್ಚಾಗಿದೆ. ಮತ್ತೆ ಹೇಳಿದ್ರು ಒಂದು ಮೀಡಿಯಾದಲ್ಲಿ ಅವರಿಂದ ನನಗೆ 1 ಕೋಟಿ ಲಾಸ್ ಆಯಿತು. ಏನು ಕೋಟಿ ಲಾಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸಾಂತ್ವನ ಅಂತ ಹೇಳಿ ಹೋಗಲಿಲ್ಲ. ಸತ್ತರೆ ಬರ್ತಿದ್ರೆ ನಾ ಸಾಂತ್ವನ ಹೇಳಲಿಕ್ಕೆ. ನಾನು ಈಗ ಜೀವದಲ್ಲಿದ್ದೇನೆ ಬಂದು ಹೇಳಿಲ್ಲ. ನಾನು ಸ್ವಾಭಿಮಾನಿ. ಸ್ವಲ್ಪ ನೋವನ್ನು ನಾನು ನನ್ನೊಳಗೆ ಇಟ್ಟುಕೊಳ್ಳುವ ನಾನು. ಈ ಹೆಸರು ಬಂದ ಹಾಗೆ ಕಾಲೆಳಿಲಿಕ್ಕೆ ಅಸೂಯೆ ಪಡ್ಲಿಕ್ಕೆ ಆಗ್ತದೆ. ಅವ್ರದ್ದು ಗುಣ ಸರ್. ನಾನು ಒಬ್ರದ್ದು ಕಾಲೆಳಿಲ್ಲ ಸರ್. ನಾನು ಬರುವಾಗ ಆನಂದ್ ಬೋಳರ್ ಅವರಂಥ ಕಲಾವಿದರು, ಮಾಧವ್ ಶಕ್ತಿನಗರ ಅಂತ ಒಬ್ಬರು ದೊಡ್ಡ ಕಲಾವಿದರಿದ್ದರು, ಕಾಪಿಕಾಡ್ ತಂಡದಲ್ಲಿದ್ದವರು. KN ಟೇಲರ್ ಅವರ ಜೊತೆ ನಾನು ಅಭಿನಯ ಮಾಡಿದ್ದೇನೆ. ಬಟ್ ನಾನು ಬರುವಾಗ ಆ ಕಲಾವಿದರು ನನಗೆ ಭಾಳ ದಾರಿ ತೋರಿಸಿದ್ದಾರೆ. ಆದ ಕಾರಣ ನಾನು ತುಂಬ ಕಲಾವಿದರನ್ನು ಬೆಳೆಸಿದ್ದೇನೆ. ನನ್ನ ಹತ್ರ ಅವರ ಒರಿಜಿನಲ್ ಗುರುಗಳಾಗಿದ್ದರೂ ನನ್ನನ್ನು ತುಂಬ ಗುರುಸ್ಥಾನದಲ್ಲಿಡುವಂಥ ಕಲಾವಿದರು ತುಂಬ ಮಂದಿ ಇದ್ದಾರೆ. ಈಗಿನೆಲ್ಲ ಈಗ ಇದ್ದವರೆಲ್ಲ ನನ್ನನ್ನು ಒಳ್ಳೆ ರೀತಿಯಲ್ಲಿ ಗುರುಗಳಂತಲೇ ಇದು ಮಾಡ್ತಾರೆ. ಆದ ಕಾರಣ ನನಗೆ ಅದೊಂದು ದೊಡ್ಡ ಗ್ರೇಟ್. ನಾನು ಅಂಥ ಕಲಾವಿದರನ್ನು ಸಹ ಬೆಳೆಸಿದ್ದೇನೆ. ನನಗೆ ಲಕುಮಿ ತಂಡದಲ್ಲಿ ನಿರ್ದೇಶನ ಮಾಡಿ ತಂಡವನ್ನು ನಾನು ಮತ್ತು ಕಿಶೋರ್ ಡಿಶಿಡರ್ ಕೊಂಡೋಗುವಾಗ ಅದರಲ್ಲಿ ತುಂಬ ಕಲಾವಿದರು ಬಂದಿದ್ದಾರೆ. ತುಂಬ ಶೋಸ್ ಕೊಟ್ಟಿದ್ದೇನೆ ನಾನು. ಆದ ಕಾರಣ ತುಂಬ ಈಗ ನನ್ನೊಟ್ಟಿಗೆ ನಾನು ಬಂದ ಒಂದು ಗೆಳೆಯ ಥರನೇ ಬಂದೇನೆ, ಹರೀಶ್ ಅಂತ ಕಲಾವಿದ. ಅವರು ಒಳ್ಳೆ ಕಲಾವಿದರು, ಹರೀಶ್ ಅಂತ. ಅವರು ಸಹ ಎಲ್ಲ ತಂಡದಲ್ಲಿ ದುಡಿದವರು. ಈಗ ಒಂದು ಮೂಡಬಿದಿರೆ ತಂಡದಲ್ಲಿದ್ದಾರೆ. ಸೊ ನೋಡಿ, ನನಗೋಸ್ಕರ ಬಂದದ್ದು, ನನ್ನ ಕಾಲಿಗೋಸ್ಕರ, ನನ್ನ ಸಮಸ್ಯೆಗೋಸ್ಕರ ನೈನಣ್ಣ ಇರು ಪೋಡಿಸಿದಲ್ಲ ಇನ್ನೊಟ್ಟಿಗೆ ಬರ್ತದಂತೆ ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದವರು. ಈಗೆಲ್ಲ ಕಲಾವಿದರು ನನ್ನನ್ನು, ಈಗಿನ ಕಲಾವಿದರೆಲ್ಲರ ಗುರುಸ್ಥಾನದಲ್ಲಿ ನೋಡ್ತಿದ್ದಾರೆ. ಈಗ ಮೊದಲಿದ್ದ ನಾವು ನೋಡ್ತಿದ್ದವರು ನನಗೆ ಅಷ್ಟು ದಾರಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ದಾರಿ ಮಾಡಿಕೊಟ್ಟಿದ್ದು. ನನ್ನನ್ನು ಕಾಲೆಲ್ಲಿಗೆ ನೋಡಿದವರು ತುಂಬ ಮಂದಿ ಇದ್ದರೋ ಏನೋ ಇಲ್ಲ ನನಗೆ ಗೊತ್ತಿಲ್ಲ. ಅದು ನೇಚರ್ಗೆ, ಪ್ರಕೃತಿಗೆ ಬಿಟ್ಟದ್ದು. ನಾನು ಯಾರನ್ನು ಸಹ ಕಾಲು ಎಲ್ಲಿಗೆ ನೋಡಲಿಲ್ಲ. ಒಂದು ಕಲಾವಿದನಿಗೆ ನನ್ನಲ್ಲಿದ್ದ ಪ್ರತಿಭೆಯನ್ನು ಅವರಿಗೆ ಕೊಟ್ಟಿದ್ದೇನೆ ಶಿವಾಯ್. ಅವರನ್ನು ತುಳಿಲಿಕ್ಕೆ ನಾನು ನೋಡಲಿಲ್ಲ. ನೋಡಿದಾರೋ ಅವ್ರಿಗೆ ಬಿಟ್ಟದ್ದು, ನನಗೆ ಗೊತ್ತಿಲ್ಲ. ಅದು ಪ್ರಕೃತಿ, ಅದು ನನಗೆ ಅದು ಇರುತ್ತೆ ಅಲ್ಲ ಸರ್, ಒಂದೊಂದು ಇದರಲ್ಲಿ ಇರುತ್ತೆ. ಅದು ಎಂಥ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಏನಾದರೂ ಪೆಟ್ಟು ಬಿದ್ದರೆ ಅದು ನಮ್ಮ ಗ್ರಾಹಕತೆ ಅಂತ ನಾವು ಅದನ್ನು ಜೀರ್ಣ ಮಾಡಿಕೊಂಡು ಹೋಗ್ಬೇಕಂತ ಶಿವಾಯಿ. ಅದು ಅವರು ಮಾಡಿದೋ ಇವರು ಮಾಡಿದೋ ಇನ್ಯಾಕೆ ಸಂಶಯ ಪಡಬೇಕು ನಾವು? ಅದು ನಮ್ಮ ಹಣೆ ಬರ. ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಗುರ್ಸೋತಿಲ್ಲ, ಅದು ಹಣೆ ಬರ ನಮ್ಮ. ಈಗ ಏನಾದರೂ ನಾವು ಇಷ್ಟು ಎಲ್ಲರೂ ಬಂದು ಕೇಳ್ತಿದ್ರು, ಎಂಥ ಗುಂಡುಮಮ್ಮ. ಮೊದಲು ನಾನು ಭೂಬಣ್ಣ ಮಾಡುವಾಗ ಆಗಲಿ ಎಲ್ಲ ಕಾಲಿಗೆ ಲೋಡ್ ಆಗ್ತಿದ್ದೆ ನನ್ನ ಪಾತ್ರ. ಬುಲ್ಲ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಪಾತ್ರ ಇತ್ತು, ಪುದರ್ದಿದ್ದು ಎಲ್ಲ ಲೋಡು, ಗುಂಡು ಕಾಲಿಗೆ ಲೋಡು. ಎಲ್ಲರೂ ಸಹ ಹೇಳ್ತಿದ್ದದೇನು, ಎಂತ ಬ್ಯಾಲೆನ್ಸಿಂಗ್ ಮಾರ ನಿಮ್ಮ ಕಾಲು, ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಮಾರ ಎಲ್ಲರೂ ಹೇಳಿದ್ದು. ಆದ್ರೆ ಸಹ ನಾನು ಅದರ ಬಗ್ಗೆ ದೃಷ್ಟಿ ಬೀಳುತ್ತೆ ಗಿಷ್ಟಿ ಬೀಳುತ್ತೆ ಅದು ನಾನು ಲೆಕ್ಕಕ್ಕಾಗೋದಿಲ್ಲ. ನಾನು ಈಶ್ವರನ ನಂಬುವವನು, ಲೆಕ್ಕಕ್ಕಾಗೋದಿಲ್ಲ ನಾನು. ಅದು ನನ್ನ ಹಣೆ ಬರದ. ಆದರೆ ಕಾಲಿಗೆ ಪೆಟ್ಟು ಬಿತ್ತು. ಈಗ ಕಾಲು 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 ಅಂತ ಹೇಳಿ ಅವರು ಕಾಲಿಗೆ ಪೆಟ್ಟು ಬಿತ್ತು. ಯಾಕೆ ಪೆಟ್ಟು ಬಿತ್ತು ಅಂತ ನನಗೆ ಇನ್ನೂ ಸಹ ನಿಗೂಢ. ಅದು ನನ್ನ ಗ್ರಾಹಕತೆ ಆಗಿರ್ಬೋದು. ಆದ ಕಾರಣ ಅದನ್ನು ನಾನು ಇನ್ನೊಬ್ಬರು ಮಾಡಿದ್ದು ಅದು ಮಾಡಿದ್ದು ನಾನು ಅದನ್ನು ಇದು ಮಾಡೋದಿಲ್ಲ ಸರ್. ಸ್ವಲ್ಪ ಆಯುಷ್ಯ ಇರೋದಿನ್ನು, ಇನ್ನು ಸ್ವಲ್ಪ ಆ ಕಡೆ ಕಮ್ಮಿ ಇದೆ. ಇದ್ದದನ್ನು ಹೊಂದ್ಕೊಂಡು ಹೋಗೋದಷ್ಟೇ ಶಿವಾಯಿ. ಸುಮ್ಮನೆ ಅದರ ಬಗ್ಗೆ ತಲೆ ಮಾಡಲಿಕ್ಕೆ ನಾವ್ಯಾರು? ಇನ್ನೊಂದು ಕಲಾವಿದ ಹುಡ್ತಾನೆ, ಇನ್ನೊಂದು ಜನ ಬರ್ತಾ ಇರ್ತಾರೆ. ಅದು ಹೇಳಿದಲ್ಲ ಸರ್, ನಾವು ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ. ಇದು ಸೈಕ್ಲಿಂಗ್. ನಮ್ಮಂಥ ಒಳಗಳು ಬಂದು ಹೋಗಿದ್ದೇವೆ. ನಮ್ಮಂತ ಇಷ್ಟು ವರ್ಷ ಅಂತ ಕ್ಯಾರೆಕ್ಟರ್ ದೇವರು ಸೃಷ್ಟಿ ಮಾಡಿದ್ದಾರೆ, ಅದರಲ್ಲಿ ನಾವು ಬದುಕುತ್ತಿದ್ದೇವೆ. ಇನ್ನೊಬ್ಬರ ಬಗ್ಗೆ ಜಲಸು, ಇನ್ನೊಬ್ಬರ ಬಗ್ಗೆ ನಂಚು ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಮಾಡಿದರೆ ಅದು ಪ್ರಯೋಜನವೂ ಇಲ್ಲ. ಆದ ಕಾರಣ ನನಗೆ ಯಾರು ವೈರಿಗಳಿಲ್ಲ. ವೈರಿಗಳಾಗಿದ್ದರೂ ಕೂಡ ಅವ್ರಿಗೆ ಗೊತ್ತಾಗಿದೆ ಇವ ವೈರಿ ಅಲ್ಲ ಅಂತ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಆಗಿದ್ದೇವೆ, ಒಳ್ಳೆ ಚೆನ್ನಾಗಿದ್ದೇವೆ, ಒಳ್ಳೆ ರೀತಿಯಲ್ಲಿದ್ದೆ. ನನ್ನನ್ನು ತುಂಬ ಮಂದಿ ನನಗೆ ಪ್ರೀತಿ ಮಾಡಿದಂಥ ವಿಜಯಕುಮಾರ್ ಕೊಡಿಯಲ್ ಬೇಲ್ರು ಒಟ್ಟಿಗಿದ್ದೇವೆ. ನನ್ನನ್ನು ಪ್ರೀತಿ ಮಾಡಿದ ನಮ್ಮದು ದೇವದಾಸ್ ಕಾಪಿಗಾಡು, ನಾವು ಚೆನ್ನಾಗಿದ್ದೇವೆ, ಒಟ್ಟಿಗಿದ್ದೇವೆ. ಕಾಪಿಗಾಡು ಜೊತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತ? ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾವು ಟ್ರೂಪಲ್ಲಿರುವಾಗ ಹೀಗೆ ಮಾತಾಡಿ ನಮಗೂ ಅದು ಆಗೋದಿಲ್ಲ, ನಮಗೆ ಒಂದು ಅನ್ಬ್ಯಾಲೆನ್ಸಿಂಗ್ ಆಗುತ್ತಲ್ಲ ಸರ್.
ವ್ಯವಹಾರ ದೃಷ್ಟಿಯಲ್ಲಿ ಶಿವ ಬೇರೆ ಎಂಥ ಸಹ ಇಲ್ಲ, ನಾನು ನನ್ನ ಬದುಕು ನೋಡ್ತೇನೆ ಅಂತ. ವಿಜಯಕುಮಾರ್ ಗೌಡ ವ್ಯವಹಾರ ದೃಷ್ಟಿ ಅಂತ ಅವ್ರದ್ದು ಟ್ರೂಪ್ ನಿಂತ ನಂತರ ನಾವು ಸ್ವಲ್ಪ ದೂರದರವಾಗಿದ್ದೇವೆ. ಆದ ಕಾರಣ ನಿಷ್ಠವಾದಿ ಅಲ್ಲ, ನಾನು ಅದನ್ನು ನಿಷ್ಠವಾದಿಯಾಗಿ ತಗೊಳ್ಳೋದಿಲ್ಲ. ಅವರು ತಗೊಂಡ್ರೆ ಅವರಿಗೆ, ನಾನು ತಗೊಳ್ಳೋದಿಲ್ಲ. ಹಾಗೆ ಅವರು ಈಗ ನಾವು ಎಲ್ಲ ಒಂದೇ ರೀತಿಯಲ್ಲಿ ಒಟ್ಟಿಗಿದ್ದೇವೆ ನಾವು. ಆದ ಕಾರಣ ಈಗ ನಾವು ಹ್ಯಾಪಿಯಾಗಿದ್ದೇವೆ ರಂಗಭೂಮಿಯಲ್ಲಿ. ಮತ್ತು ನನಗೆ ಗೊತ್ತಿಲ್ಲ, ನಿಷ್ಠುರ ಮಾತುಗಾರ ತುಂಬ ಪ್ರಾಬ್ಲಮ್ ಸಿಕ್ಕಾಕೊಳ್ತಾರೆ. ಹೌದೌದು, ನಾನು ಸ್ವಲ್ಪ ಹಾಗೆ ನೇರ ನುಡಿಯವ. ನನ್ನ ಮಾತು ಸ್ವಲ್ಪ ಸ್ಪೀಡು, ತಪ್ಪನ್ನು ತಪ್ಪಾಗಿ ಹೇಳಬೇಕು, ಅದು ನೋಡುವುದಿಲ್ಲ, ಎಲ್ಲಿ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನನ್ನ ಕ್ಯಾರೆಕ್ಟರ್ ಅದು ನನಗೆ ಸ್ವಲ್ಪ ಹಿಂದೇಟು ಬೀಳಲಿಕ್ಕೆ ನನ್ನ ಇದೇ ಅತಿ ವೇಗನೆ ಕಾರಣ. ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ, ಅದರ ಬಗ್ಗೆ ನಾನು ಹೇಳಿದ್ದೇನೆ. ಮತ್ತು ನನ್ನಿಂದ ಯಾರಿಗಾದರೂ ಬೇಸರ ಆಗಿದ್ದರೆ ನಾನು ಪರ್ಸನಲ್ ಆಗಿ ಉದ್ದೇಶಪೂರ್ವಕವಾಗಿ ಅಲ್ಲ ಆಗಿದ್ದರೆ ಅದು ಕ್ಷಮಿಸಿ, ತಪ್ಪಾಯಿತು ನಂದಂತ ನಾನೆಲ್ಲ ಅದರ ಬಗ್ಗೆ ಇದು ಕ್ಷಮೆ ಕೇಳಿದವ ಕಲಾವಿದ ನಾನು. ಆದ ಕಾರಣ ನಾನು ಕ್ಷಮೆ ಕೇಳಿದ್ರಿಂದ ನಾನು ಬೆಳೀತಿದ್ದೇನೆ ಸರ್. ಅದೇ ಇಟ್ಕೊಂಡು ಹೋದರೆ ಬೆಳೀಲಿಕ್ಕೆ ಆಗೋದಿಲ್ಲ ಸರ್. ನನ್ನ ಬದುಕಿಗೋಸ್ಕರ ಒಂದು ಕಾಲು ಪ್ರಾಬ್ಲಮ್ ಆದ ನಂತರ ಈಗ ತೊಂದರೆ ಇಲ್ಲ, ನಾನು ಹೋಗ್ತೇನೆ ಸ್ವಲ್ಪ. ಈಗ ತೊಂದರೆ ಅಂತ ಹೇಳಿ ಅವಕಾಶಗಳು ಹೌದು ಪ್ರಾಬ್ಲಮ್ ಆಗಲ್ವಾ? ಹೌದು, ಇಲ್ಲ ಈಗ ಕರೆಕ್ಟ್ ಇದೆ. ಈಗ ಸ್ವಲ್ಪ ಕಾಮಿಡಿ ಆಗ್ತದೆ ನಡೆಯುವಾಗ. ನಾವು ಕಾಮಿಡಿ ಆರ್ಟಿಸ್ಟ್ ಅಲ್ವಾ ಸರ್, ಸ್ವಲ್ಪ ಕಾಮಿಡಿ ಥರ ಆಗುತ್ತೆ. ಡೈರೆಕ್ಟರ್ ಹೇಳ್ತಾರೆ ಸರ್ ಸ್ವಲ್ಪ ಇದು ಕಾಲಿದೊಂದು ಉಂಟು, ನಮಗೆ ಖಾಲಿ ಯಾರೇ ಬೇಕ್ರಿ, ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸಿರಿ ಅಂತ ಹೇಳ್ತಾರೆ. ಅದ್ರಿಂದ ನನ್ನ ಹತ್ರ ಪರ್ಫಾರ್ಮೆನ್ಸ್ ಹೋಗಲಿಲ್ಲ ಸರ್. ಈಗಿದೆ ನೀವು ಯಾವ ಪಾತ್ರ ಕೊಟ್ಟರು ನಾನು ಸ್ಟ್ಯಾಂಡಿಂಗ್ ಆಗಿ ಮಾಡ್ತೇನೆ, ನೀವು ಬರೆದು ಕೊಡಬೇಕು ನನಗೆ ಇಂಥ ಪಾತ್ರ. ಅದಕ್ಕೆ ನಾನು ಪರಕಾಯ ಪ್ರವೇಶ ಆಗಿ ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದು ನನಗೊಂದು ನನ್ನ ತಾಯಿಯ ಆಶೀರ್ವಾದ, ದೈವದತ್ತವಾಗಿ ಬಂದಂಥೊಂದು ನನ್ನ ಆತ್ಮವಿಶ್ವಾಸ ಮತ್ತು ನನಗೆ ಅಭಿಮಾನಿಗಳು ಕೊಟ್ಟುವಂಥ ಒಂದು ಧೈರ್ಯ. ಪ್ರೇತ ಭಟ್ರ ಒಂದು ಇದು ಹೇಳಿ, ಅದು ನಮ್ಗೆ ಭಾರಿ ಇಷ್ಟ ಆಯಿತು. ಹೌದೌದು, ಅದು ಸಬ್ಜೆಕ್ಟ್ ಆ ರೀತಿ ಉಂಟು. ಅವರು ಟೈಟ್ಲೇ ಅದು ಟೈಟ್ಲ್ ಯಾವ್ದು ಇಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅವರು ಸುಧೀರ್ ಸ್ಯಾನ್ಬೋಗ್ ಅವರು ನನಗೆ ಹೇಳಿದ್ರು, ನಿಮಗೆ ಅದೊಂದು ಪಾತ್ರ ಇದೆ, ನೀವು ಮಾಡಬೇಕು, ನಿಮ್ಗೆ ಹೆಸರು ಬರುತ್ತೆ ಅಂತ. ಅದೇ ಪಾತ್ರ ಪ್ರೇತ ಭಟ್ರದ ಪಾತ್ರ. ಏನದು ಅದು ಅದರ ಒಳ ವಿಷಯ ಗೊತ್ತಿಲ್ಲ. ಅದು ಬ್ರಾಹ್ಮಿನ್ ಸಬ್ಜೆಕ್ಟ್, ಬ್ರಾಹ್ಮಣರಿಗೆ ಅದರ ಬಗ್ಗೆ ಎಲ್ಲ ವಿಷಯ ಗೊತ್ತಿದೆ. ಪ್ರೇತ ಭಟ್ರು ಅಂದ್ರೆ ಏನು, ಅದರದ್ದು ವಿಶೇಷತೆ ಏನು, ಅವ್ರದ್ದು ಧೈರ್ಯ ಏನು, ಅವ್ರದ್ದು ತಾಕತ್ತೇನು, ಅವ್ರದ್ದು ಫೀಲಿಂಗ್ಸ್ ಏನು ಅಂತ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತೆ. ಅದು ಗೊತ್ತಿಲ್ಲ. ಅದು ಅಂದ್ರೆ ಹೀಗೆ ಹೋಗ್ತಾ ಇರ್ತಾರೆ ಅಲೆಮಾರಿಯಾಗಿ. ಅಲೆಮಾರಿ ಅಂತ ಅಲ್ಲ, ಅದ್ರದ್ದು ಬಗ್ಗೆ ನನಗೆ ಆಳವಾಗಿ ಅದರದ್ದು ಗೊತ್ತಿಲ್ಲ. ಹೌದು, ಅದು ಆಗ್ಬೇಕಷ್ಟೇ. ಅದು ಹೀಗೆ ಅಂತ ಅದ್ರ ಬಗ್ಗೆ ಗೊತ್ತಿತ್ತು ನನಗೆ. ನಮ್ಮ ಶಶಿರಾಜ್ ಅವರವರು ನನ್ನ ಶಿಷ್ಯೋತ್ತಮರಾಗಿದ್ದು ನನಗೆ ಶಿಷ್ಯತರ ಅವರು. ಆದ್ರೆ ನನ್ನನ್ನು ಗುರುಗಳ ಸ್ಥಾನದಲ್ಲಿ, ಅವ್ರ ತಂದೆ ನಮ್ಮ ಗುರುಗಳು, ಅವರು ಅದರ ಬಗ್ಗೆ ನಾನು ಒಂದು ಸಲ ಮಾತು ಹೇಳಿದ್ದಾರೆ. ಇಂಥ ಕ್ಯಾರೆಕ್ಟರ್ ಎಲ್ಲ ಇದೆ ಇದರಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇದೆ, ಅದು ಮೊದಲಿಂದ ಬಂದದ್ದು, ಜನರಿಗೆ ಗೊತ್ತಿಲ್ಲ, ಅದು ಗೊತ್ತಾಗಬೇಕು ಅಂತ ನಾನು ಸಿನಿಮಾ ಮಾಡ್ತೀನಿ ಅಂತ ಇವರು ಹೇಳ್ತಿದ್ದಾರೆ, ಸುಧೀರ್ ಶಾನ್ಭೋಗ್ ಅವರು. ಹಾಗೆ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದು ನನಗೊಂದು ಖುಷಿ. ಅದು ಈ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು, ಅದೀಗ ಮಂಗಳೂರಲ್ಲಿ ಇದೆ. ಈಗ ಅದೊಂದು ಮಾಡಬೇಕು, ಅದಕ್ಕೆ ಜೀವ ಕೊಡಬೇಕು ಅಂತ ಒಂದು ತುಡಿತದಲ್ಲಿದ್ದೇನೆ ಗಣೇಶ್ ಸರ್ ನಾನು. ಈ ಕೊರಗಜ್ಜ, ಅದು ಟೈಟ್ಲೇ ಕೊರಗಜ್ಜ, ಕರಿಯದ ಕೊರಗಜ್ಜ ಅಂತ. ಕರಿಯದ ಕೊರಗಜ್ಜ, ಹೌದು, ಇವರದ್ದು ಸುಧೀರ್ ಹತ್ತರ ಅವ್ರದ್ದು. ಅದರಲ್ಲಿ ಒಪ್ಕೊಂಡಿದ್ದಾರಾ ಜನ? ಅಲ್ಲ, ಆಗಲಿಲ್ಲ ಅದು ಸರ್, ರಿಲೀಸ್ ಆಗಲಿಲ್ಲ ಅದು. ಅಲ್ಲ ಒಪ್ಕೊಂಡ್ರೆ ಸಿನಿಮಾ ಒಪ್ಕೊಂಡಿದೆ ಅಂತಲ್ಲ, ಆ ಟೈಟ್ಲ್ ಒಂದು ಸಿನಿಮಾ ಕೇಳಲಿಕ್ಕೆ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೇನಾಗಬೇಕು ಅಂತ ಗೊತ್ತಿಲ್ಲ. ಅದು ರಿಲೀಸ್ ಆಗುವಾಗ ಗೊತ್ತಾಗೋದಿತ್ತು. ಅದ್ರ ಬಗ್ಗೆ ನಂದು ಏನು ಅಪೇಕ್ಷೆ. ಖರ್ಚು ಮಾಡಿದ್ದಾರೆ ಅಂತ ಒಂದು. ಹೌದು, ಮಾಡಿದಾರಂತೆ, ಅದು ನನ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ತಿಳಿದಿಲ್ಲ. ಖರ್ಚು ಮಾಡಿದ್ದಾರೆ, ಬಟ್ ನಾನು ಬಿದ್ದ ನಂತರ ನನ್ನ ನೋಡ್ಲಿಕ್ಕೆ ಬರಲಿಲ್ಲ. ಅದು ನನಗೆ ಬಹಳ ಬೇಸರದ ವಿಷಯ. ಯಾರು? ಸುಧೀರ್ ಅವರು ಒಬ್ಬೇ ಬಂದಿದ್ರು ಆಸ್ಪತ್ರೆಗೆ, ಮತ್ತು ಪ್ರೊಡ್ಯೂಸರ್ ಅವರು ಹೇಗಿದ್ದೀಯಾ ಅಂತ ನೋಡ್ಲಿಕ್ಕೆ ಬರಲಿಲ್ಲ. ಹೇಳಿದ್ರು ನಾನು ಖರ್ಚು ಕೊಟ್ಟಿದ್ದೇನೆ ಅಂತ. ನನಗೆ ಅವರ ಖರ್ಚು ನನ್ನ ಜೀವನಕ್ಕೆ ಆಗ್ಲಿಲ್ಲ. ಅದು ಏನೋ ಒಂದು ಹೇಳಿದ್ರು, ನನಗೆ 2,500,000 ಖರ್ಚಾಗಿದೆ, 2.5 ಲಕ್ಷ ಕೊಟ್ಟಿದ್ದೇನೆ ಅಂತ. ನಾನು ಅದಕ್ಕಿಂತ ಖರ್ಚು ನಾನು ಜಾಸ್ತಿ ಮಾಡಿದ್ದೇನೆ, ನನ್ನ ಬದುಕಲ್ಲಿ ಖರ್ಚಾಗಿದೆ. ಮತ್ತೆ ಹೇಳಿದ್ರು ಒಂದು ಮೀಡಿಯಾದಲ್ಲಿ, ಅವರಿಂದ ನನಗೆ 1 ಕೋಟಿ ಲಾಸ್ ಆಯಿತು. ಏನು ಕೋಟಿ ಲಾಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅದು ಒಳಗಿದ್ದ ಅವರಿಗಿಂತ ಮೊದಲಿಂದು ಭಕ್ತ ನಾನು, ಕೊರಗಜ್ಜದು ಮತ್ತು ಈಶ್ವರದು. ನಾನು ಅಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ನನಗೆ ಏನು ಖರ್ಚಾಗಿದೆ, ನನ್ನಿಂದ ಅವ್ರಿಗೆ ಏನು ಖರ್ಚಾಗಿದೆ, ಅವ್ರಿಗೆ ಅದು ರಿಕವರ್ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ. ಮತ್ತು ಹಾಗೆ ಹೋಗಿದೆ. ಅದರ ಬಗ್ಗೆ ನಾನು ಇನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲ, ಇದು ಕಾಲು ಏಟಾದ್ಮೇಲೆ ಅವಕಾಶಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗಿರ್ತದೆ. ಹೌದು, ಅದು ನನ್ನ ಸ್ಪೀಡ್ ಒಂದು ವರ್ಷ. ಆದ್ರೆ ಒಂದು ರೂಲ್ಸ್ ಪ್ರಕಾರ ನನಗೆ ಹೇಳಿದ್ರು ಚೇಂಬರ್ನವರು, ಅದಕ್ಕೆ ನಿಮಗೆ ಕೇಸ್ ಹಾಕೋಕಂತ ಹಕ್ಕಿದೆ ಅಂತ. ಕ್ಯಾಮರಾ ರನ್ನಿಂಗ್ ಅಲ್ಲಿ ಇರುವಾಗ ಒಂದು ಕಲಾವಿದ ಬಿದ್ರೆ ಒಂದು
ಇಡೀ ವರ್ಷದ ಖರ್ಚು ನೋಡಬೇಕು, ಅವನ್ ಏನಿದೆ ಬಿಲ್ಲು ಅದನ್ನೆಲ್ಲ ಪೇ ಮಾಡಬೇಕು ಅಂತ ಇತ್ತು. ಸೆನ್ಸರಲ್ಲಿ ನಮಗೆ ಹಕ್ಕಿತ್ತು ಮಾಡುವಂತ. ನಾನು ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವರು ಬರ್ತಾರೆ 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 ಅಂತ ಕಾದೆ. ನನ್ನೊಂದು 1.5 ಲಕ್ಷದಲ್ಲಿ ಇನ್ಸೂರೆನ್ಸ್ ಇತ್ತು. ಇವರದೊಂದು ಪೇಮೆಂಟ್ ಏನೋ ಬಂದಿತ್ತು. ಅದನ್ನೆಲ್ಲ ಹಾಕಿ ನಾನು ಫಿನಿಶ್ ಆಗಿ ಮತ್ತು ನನ್ನ ಖರ್ಚಲ್ಲಿ ನಾನು ಬದುಕಿದೆ. ಅದು ಹೇಳಿದೆ ಸರ್, ನನ್ನ ಗೆಳೆಯರು ಬದುಕಿಸಿದ, ಹೌದೌದು, ಅದರಿಂದ ಬದುಕಿದೆ. ಆದರೆ ನನಗೆ ಅದು ಬೇಸರ ಅಲ್ಲ. ಒಮ್ಮೆ ಬಂದಿದ್ರು ಡೈರೆಕ್ಟ್ರು ಆಸ್ಪತ್ರೆಗೆ, ಮತ್ತೆ ಎಂತಾಗಿದೆ ಹೇಗಿದ್ಯಾ ಅಂತ ಕೇಳಿಲ್ಲ. ಪ್ರೊಡ್ಯೂಸರ್ ಇಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರೊಂದು ಬಂದು ಸರ್ ಹೀಗೆ ಆಗಿದೆ, ಬೇಸರ ಮಾಡಬೇಡಿ, ದೇವರಿದ್ದಾನಂತಂದು ಸಾಂತ್ವನ ಅಂತ ಹೇಳಿ ಹೋಗಲಿಲ್ಲ. ಸತ್ತರೆ ಬರ್ತಿದ್ರೇನ ಸಾಂತ್ವನ ಹೇಳಲಿಕ್ಕೆ. ನಾನು ಈಗ ಜೀವದಲ್ಲಿದ್ದೇನೆ ಬಂದು ಹೇಳಿಲ್ಲ. ಈಗೆಲ್ಲ ಪಬ್ಲಿಸಿಟಿ ಕೊಡ್ತಾರೆ, ಅವರಿಂದ ಹೀಗಾಯಿತು ಹಾಗೆ ಆಯ್ತು ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ ಪತ್ರಕರ್ತರು. ಅವ್ರು ಹೀಗೆ ಆಗಿತ್ತಲ್ಲ ನೋಡಿದ್ರ, ಅವ್ರು ಇವರು ಹೇಳಿದ್ರು, ಸುಧೀರ್ ಹತ್ರ ಅವ್ರು ಹೇಳಿದ್ರಂತೆ, ಅವರಿಂದ ತುಂಬ ನಮಗೆ ಖರ್ಚಾಗಿದೆ, ಹಾಗೆ ಆಗಿದೆ ಹೀಗಾಗಿದೆ. ಇರಲಿ, ಕೊರಗಜ್ಜನಿಗೆ ಗೊತ್ತಿರಲಿ ಅಂತೇಳಿ ಕೈ ಮುಗ್ದು ಬಂದಿದ್ದೇನೆ ನಾನು. ಅವ್ರಿಗಿಂತ ಮೊದಲು ನೋಡಿದವ ನಾನು ಸಹ ಈಶ್ವರ ಭಕ್ತ, ಕೊರಗಜ್ಜದ ಭಕ್ತ. ಇವರು ಸಿನಿಮಾ ಮಾಡೋದು ನನ್ನ ಭಕ್ತ. ನನ್ನಿಂದ ಅವರಿಗೆ ಖರ್ಚಾಗಿದ್ದರೆ ಆ ಕೊರಗಜ್ಜ ಅವರು ಆ ಸಿನಿಮಾದಲ್ಲಿ ಅವರಿಗೆ ಕೊಡಲಿ, ರಿಕವರ್ ಮಾಡಿ ಕೊಡಲಿ. ಇಲ್ಲದಿದ್ದರೆ ಅವರು ಹಣ ಜಾಸ್ತಿ ಬಂದರೆ ನನಗೆ ಬಂದು ಕೊಡಲಿ, ನನಗೆ ಎಷ್ಟು ಖರ್ಚಾಗಿದೆ ಅಂತ ಬಿಟ್ಟಿದ್ದೇನೆ. ಅದನ್ನು ಯಾಕೆ ಇದು ಮುಖಾಂತರ ಹೇಳ್ತೇನೆ ಅಂದರೆ, ಅವರೊಂದೆರಡು ಮೀಡಿಯಾದಲ್ಲಿ ನನ್ನ ಬಗ್ಗೆ ಒಂದು ಸ್ವಲ್ಪ ನೋವಾಗಿ ಕಾಮೆಂಟ್ ಮಾಡಿದ್ದಾರೆ. ನಾನು ಅವರಿಗೆ ನೋವು ಮಾಡೋದಿಲ್ಲ. ಸಿನಿಮಾ ಸಕ್ಸಸ್ ಆಗಬೇಕು, ಆ ಕೊರಗಜ್ಜ ಅವರಿಗೆ ಆ ಸಿನಿಮಾಕ್ಕೆ ಆಶೀರ್ವಾದ ಮಾಡಬೇಕು, ಒಳ್ಳೇದಾಗಬೇಕು ಅಂತ ನಾನು ಬಯಕುವ. ಆದರೆ ನನಗೆ ನೋವಿದೆ, ನೋಡಲಿಕ್ಕೆ ಬರಲಿಲ್ಲ ಅಂತ ಅಷ್ಟೇ ಅಲ್ವಾ? ಅಷ್ಟೇ ಸರ್. ಹಣ ನನಗೆ ಸಹಾಯ ಮಾಡುವಂಥ ಕರೋಡುಪತಿಗಳಿದ್ದಾರೆ ಸರ್. ಒಬ್ಬರ ಹತ್ರ ನಾನು ಅಪೇಕ್ಷೆ ಪಟ್ಟವಲ್ಲ ಸರ್. ಕಷ್ಟದಲ್ಲಿರುವಾಗ ನನ್ನ ಮನೆಯನ್ನು ಸೀಸ್ ಮಾಡ್ಲಾಗ ಇರುವಾಗ ಸಹ ನಾನು ಯಾರ ಹತ್ರ ಸೇರಲಿಲ್ಲ. ನನ್ನ ಮನೆ ಸೀಸ್ ಆಗ್ತಿದೆ, ನನ್ನನ್ನು ಬದುಕಿಸಿ ಅಂತ. ಅದು ನನ್ನ ಹಣೆ ಬರದಲ್ಲಿ ಇಲ್ಲ ಅಂತ ಮೌನವಾಗಿ ಕೂತ್ಕೊಂಡವ. ನನ್ನ ಹೆಂಡತಿ ಹತ್ರ ಹೇಳಿದೆ, ಹೋದರೆ ಹೋಗ್ಲಿ, ನಾನು ಕಲಾವಿದ, ನಾನು ದುಡಿತೇನೆ, ಇನ್ನೊಂದು ಮಾಡ್ತೇನೆ, ನಾನು ಬಾಡಿಗೆಯಲ್ಲಿ ಕೂತ್ಕೊಳ್ಳುವ ಅಂತ ಹೇಳಿದ್ದೇನೆ. ಆದರೆ ನನ್ನ ಕಟ್ಟಿಂಗ್ಸ್ ನೋಡಿ ನನ್ನ ಆತ್ಮೀಯ ಗೆಳೆಯ ಬಂದು ಅದನ್ನು ಉಳಿಸಿಕೊಟ್ಟು ನಾನು ಕ್ಲಿಯರ್ ಮಾಡಿ ಕೊಟ್ಟಿದ್ದೇನೆ ಸರ್. ಅಲ್ಲ, ಸೀಸನ್ EMI ಕಟ್ಟಲಿಲ್ಲ ಅಂತ ಹೇಳಿ? ಹೌದು, ಸೀಸ್ ಆದ ಬ್ಯಾಂಕ್ ಅದು ನನ್ನ ಬದುಕಿಸಿಕೊಟ್ಟಿದ್ದಾರೆ ನೋಡಿ. ಎಲ್ಲಿಂದ ಈಗ ನಾನು ಅದರಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದೇನೆ ಅಷ್ಟೇ. ನನ್ನ 3 ಅಂಗಡಿ ಮಾರಿ ಹೋಯಿತು, ಖುಷಿ ಆಯ್ತು ನನಗೆ. ನಾನು ಯಾವ್ದು ಋಣ ಇಲ್ಲಲ್ಲ ಸರ್. ಇಲ್ಲದ್ರೆ ಅದು ಬ್ಯಾಂಕಿಗೆ ಹೋಗ್ತದೆ ಸರ್. 1.5 ಕೋಟಿದು ನಂದು ಅಸೆಟ್ಟು, 60 ಲಕ್ಷ ಲೋನ್ ಇದ್ದು ಫುಲ್ ಡಬಲಿಂಗ್ ಬ್ಯಾಂಕಿಗೆ ಹೋಗ್ತದೆ ಸರ್. ಅಷ್ಟು ಬದುಕಿನಲ್ಲಿ ನಾನು ಸ್ವಾಭಿಮಾನಿ. ಸ್ವಲ್ಪ ನೋವನ್ನು ನಾನು ನನ್ನೊಳಗೆ ಇಟ್ಟುಕೊಳ್ಳುವ ನಾನು ನೋಡಿದೆ. ನಾನು 11/11/1969 ಇವರು ನಾಗರಾಜ್ ಕೋಟೆ ಅವರು ನನಗೆ ಗುರುಗಳಾದವರು ಎಸ್ಟ್ರಾಲಜಿ ಹೇಳ್ತಾರೆ, ನಮ್ಮವರು ಕಲಾವಿದರ. ಅವ್ರು ಹೇಳಿದ್ರು, ನೀನು ಹೆದರಬೇಡ, ನೀನು ಸರಿ ಆಗ್ತೀಯಾ, ನಿನ್ನ ನೋಡು, ನಿನ್ನ ಹತ್ರ ಬರ್ತಾರೆ, ನೀನು ಸರಿ ಆಗ್ತಿ, ನೀನೇನು ಹೆದರಬೇಡ, ನೀನೊಂದು ಗುರುಗಳನ್ನು ಪ್ರೀತಿ ಮಾಡ್ತಿರು ಅಂತ ಹೇಳಿದರು. ಆ ಧೈರ್ಯದಿಂದ ನಾನು ಇದ್ದೇನೆ ಈಗ. ಎಂತ ಡೇಟ್ ಆಫ್ ಬರ್ತ್ ಮಾರೆ ನಿಂದು 11/11/69 ನೇರ 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 ಇನ್ನು ಉಲ್ಟಸ್ ಇದೆಯಲ್ಲ ಮಾರ 1969. ಹಾಗೆ ಅದರಿಂದ ಹೆಮ್ಮೆಯಾಗಿ ನಾನು ಹೋಗ್ತಿದ್ದೇನೆ ಸರ್. ನನಗೆ ಎಂತ ಸಹ ದೊಡ್ಡ ಆಶೆ ಏನಿಲ್ಲ ಸರ್. ನಾನು ಖುಷಿಯಾಗಿರಬೇಕು, ನನ್ನನ್ನು ಪ್ರೀತಿ ಮಾಡುವವರು ಪ್ರೀತಿಯಿಂದ ಇರಬೇಕು, ನನ್ನನ್ನು ಪ್ರೀತಿಸಿದವರು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಪ್ರಾರ್ಥನೆ ಮಾಡುವ ನಾನು. ಇಷ್ಟೇ ನನ್ನ ಬದುಕು, ಅಷ್ಟೇ. ಏನಾದರೂ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ರೆ ನಿಮ್ಮ ಜೊತೆ ಬಂದು ಮಾತಾಡಬೇಕು ಅಂತ ಆಸೆ ಇದೆ. ನನ್ನನ್ನು ಪ್ರೀತಿ ಮಾಡಿದ ಎಲ್ಲ ನನ್ನ ಅಭಿಮಾನಿಗಳಿಗೆ. ನಮ್ಮ ಚಾನಲ್ ಬಿಯಾಂಡ್ ಲಿಮಿಟ್ ಇಲ್ಲ, ಲಿಮಿಟ್ ಇಲ್ಲ, ಅದನ್ನು ದಾಟಿದ್ದು. ಹೌದು. ನನ್ನನ್ನು ಸಂದರ್ಶನ ಮಾಡಿದ, ನನ್ನ ಪ್ರೀತಿಯನ್ನು ಹಂಚಿಕೊಂಡಂಥ ನಮ್ಮ ಆತ್ಮೀಯರಾದ ಗುರುಸ್ಥಾನದಲ್ಲಿರುವಂಥ ಗಣೇಶ್ ಕಾಸರಗೋಡು ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಮತ್ತು ಇದನ್ನೆಲ್ಲ ನಮಗೆ ಕಾಣುವ ಹಾಗೆ ಮಾಡಿದಂಥ ನಮ್ಮ ಪುತ್ತೂರಿನ ಅಭಿಜಿತ್ ಕುಮಾರ್ ಅವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇದನ್ನು ನೋಡಿ ಬಂದು ವ್ಯೂವರ್ಸ್ ಆಗಿ ನಮ್ಮಂಥ ಪ್ರತಿಭೆಗಳನ್ನು ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಜಾಸ್ತಿ ಇರಲಿ. ಇದನ್ನು ನೋಡಿದರೆ ನಮ್ಮ ಗುರುಗಳಿಗೆ ಸಹ ಖುಷಿ ಆಗ್ತದೆ. ನವೀನ್ ಪಟೇಲ್ ಅವರು ಇಂಟರ್ವ್ಯೂ ಮಾಡಿದ್ದಾರೆ, ಅವ್ರಿಗೊಂದು ಯೂಟ್ಯೂಬಲ್ಲಿ ಒಂದು ವ್ಯೂವರ್ಸ್ ಜಾಸ್ತಿ ಆದರೆ ನಮ್ಮ ವ್ಯೂವಿಂಗ್ಸ್ ಖುಷಿ ಇರುತ್ತೆ. ನೋಡಬೇಕು, ಆಶೀರ್ವಾದ ಮಾಡಬೇಕು. ಇದರಿಂದ ಮೊದಲು ನನಗೆ ಮಾಡಿದ್ದೀರಾ, ಇನ್ನೂ ಸಹ ನಮ್ಮಂಥ ಕಲಾವಿದರನ್ನು ಬೆಳೆಸಿ ಅಂತ ನಿಮ್ಮ ಹತ್ರ ಹೃದಯಪೂರ್ವಕ ಕೇಳಿಕೊಳ್ತೇನೆ. ನನಗಂದರೆ ತುಳು ನಿರ್ಗಳವಾಗಿ ಮಾತಾಡ್ತೇನೆ, ಕನ್ನಡ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಸ್ಕ್ರಿಪ್ಟ್ ಕೊಟ್ಟರೆ ಅದನ್ನು ಮಾತಾಡಿಕೊಂಡು ಹೋಗ್ತೇನೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಖುಷಿಯಿಂದಿರೋಣ, ಸೌಹಾರ್ದತೆಯಿಂದ ಇರೋಣ. ದೇವರು ಎಷ್ಟು ಸ್ವಲ್ಪ ಆಯುಷ್ಯ ಕೊಟ್ಟಿದ್ದಾನೆ, ಅದನ್ನು ಖುಷಿಯಿಂದ ಹಂಚಿಕೊಳ್ಳೋಣ. ನನಗೆ ಭಾರಿ ಖುಷಿ ಆಯಿತು. ಈಶ್ವರ.